ಒಂದು ವಿಷಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕಾದ್ರೆ ಬರೀ ಪ್ರಯತ್ನ ಹೊಂದಿದ್ರೆ ಸಾಕು, ಅದಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೊಂದಾಗಿರುತ್ತೆ. ಏನಂತಂದ್ರೆ ಇಲ್ಲೊಬ್ಬ ಮನುಷ್ಯ ಹೋಗ್ಬಿಟ್ಟು ಏನು ಮಾಡ್ತಾನೆ ನೋಡಿದ್ರೆ, ತಾನು 40ನೇ ವಯಸ್ಸಲ್ಲಿ ಹೋಗ್ಬಿಟ್ಟು ಸುಮಾರು ಕಡೆಯಲ್ಲಿ ಹೋಗ್ಬಿಟ್ಟು ಕೆಲಸ ಅಪ್ಲೈ ಮಾಡ್ತಾ ನೋಡಿದ್ರೆ ಯಾವ ಕೆಲಸನೂ ಸರಿಯಾಗಿ ಸೆಟ್ ಆಗದೆ ಹೋಗ್ಬಿಟ್ಟು ತನ್ನ 40ನೇ ವಯಸ್ಸಲ್ಲಿ ಹೋಗ್ಬಿಟ್ಟು ಒಂದು ಹೋಟೆಲ್ ಹೋಗ್ಬಿಟ್ಟು ಕೆಲಸ ಸೇರ್ಕೊಂಡ್ರೆ ಸೇರ್ಕೊಂಡು ಏನು ಮಾಡ್ತಾರೆ ನೋಡಿದ್ರೆ, ಅಷ್ಟೇ ನನ್ನ ಲೈಫ್ ಸೆಟ್ಲ್ ಅನ್ನೋ ಟೈಮಲ್ಲಿ ಏನು ಮಾಡ್ತಾರೆ ನೋಡಿದ್ರೆ, ಸ್ವಲ್ಪ ವರ್ಷದಲ್ಲಿ ಹೋಗ್ಬಿಟ್ಟು ಆ ಒಂದು ಹೋಟೆಲ್ನ ಹೋಗ್ಬಿಟ್ಟು ಬ್ಯಾನ್ ಮಾಡ್ಬಿಡ್ತಾರೆ. ಅಂದರೆ ಗೌರ್ಮೆಂಟ್ ಅವ್ರು ಹೋಗ್ಬಿಟ್ಟು ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡಿದಾಗ ಏನಂತಂದ್ರೆ ನೋಡಿದ್ರೆ ರಿಟರ್ನ್ ಮನೆಗೆ ಬರ್ತಾರೆ. ಮನೆಗೆ ಬಂದವ್ರು ಏನು ಮಾಡ್ತಾರೆ ನೋಡಿದ್ರೆ, ಸ್ವಲ್ಪ ವರ್ಷಗಳು ಸುಮ್ಮನೆ ಬಿಟ್ಟು ಏನು ಮಾಡ್ತಾರೆ, ತನ್ನ ಒಂದು 65ನೇ ವಯಸ್ಸಲ್ಲಿ ಏನು ಮಾಡ್ತಾರೆ ನೋಡಿದ್ರೆ ಒಂದು ರೆಸಿಪಿನ ಕಂಡಿಡ್ತಾರೆ. ಕಂಡಿಡ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ, ಈ ಒಂದು ರೆಸಿಪಿನ ತಗೊಂಡೋಗಿ ಕೆಲವೊಂದು ಸ್ಟೋರ್ಗಳಿಗೆ ಕೊಟ್ಬಿಟ್ಟು ಇದ್ರ ಮೂಲಕ ನಾವು ಬಂದ್ಬಿಟ್ಟು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡೋಣ ಏನು ಮಾಡ್ತಾರೆ, ಕೆಲವೊಂದು ಸ್ಟೋರ್ಗಳಿಗೆ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಹೋಗ್ಬಿಟ್ಟು 1009 ಸ್ಟೋರ್ಗಳಿಗೆ ಕೊಟ್ಟಿದ್ದಾರೆ. ಆ ಒಂದು 1009 ಸ್ಟೋರ್ಗಳು ಸಹ ಹೋಗ್ಬಿಟ್ಟು ಈ ಒಂದು ರೆಸಿಪಿನ ಟೇಸ್ಟ್ ಮಾಡಿ ರಿಜೆಕ್ಟ್ ಮಾಡಿ ಕಳಿಸಿದೆ. ಆ 1009 ಸ್ಟೋರ್ಗಳು ರಿಜೆಕ್ಟ್ ಮಾಡಿದ ಒಂದು ರೆಸಿಪಿ ಯಾವ್ತಂದ್ರೆ ಇವತ್ತು ವರ್ಲ್ಡ್ ಫುಲ್ ಆಗಿ ರೀಚ್ ಆಗಿರೋ ದೊಡ್ಡ ಬ್ರ್ಯಾಂಡ್ ಆಗಿ ನಿಂತಿರೋ KFC ಆಗಿರುತ್ತೆ. ಸೊ KFC ಬಗ್ಗೆ ಜಾಸ್ತಿ ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಮಾತ್ರ ಅಂದ್ಬಿಟ್ಟು ಇದೇ ಥರ ನಮಗೆ ಬೇರೆ ಒಂದು ಕಂಪನಿ ಬಗ್ಗೆ ಗೊತ್ತಾಗಬೇಕಾದ್ರೆ ಆ ಒಂದು ಕಂಪನಿ ನೇಮ್ಗಳನ್ನ ನನಗೆ ಕಮೆಂಟ್ ಮಾಡಿಸಿ, ಅದು ಸಹ ತಿಳಿಸ್ಕೊಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ.